ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 4 ಇಂಚಷ್ಟು ಶುಂಠಿ, 3 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನಷ್ಟು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾವು ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ 3 ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಒಂದು ಹೂವು, ಒಂದೆರಡು ಮರಾಠಿ ಮೊಗ್ಗು, 1 ಇಂಚಷ್ಟು ಚಕ್ಕೆ, ಒಂದು 3 ಏಲಕ್ಕಿ ಕಾಯಿ, ಇನ್ನೇನು ಹಾಕ್ಕೊಂಡಿದ್ದೀನಿ, ಲವಂಗ. ದೊಡ್ಡ ಸೈಜು 2 ಈರುಳ್ಳಿ ತೊಗೊಂಡು ಈ ಥರ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ನಾನು ಯಾವಾಗಲೂ ಅಷ್ಟೇ ನಿಮ್ಗೆ ಹೇಳ್ತೀನಲ್ಲ, ಸಾಂಬಾರಿಗೆ ಆಗಿರ್ಬೋದು, ಪಲಾವಿಗೆ ಆಗಿರ್ಬೋದು, ತುಂಬ ಅಂದರೆ ತುಂಬ ಜಾಸ್ತಿನೇ ಹಾಕ್ತೀನಿ. ನಾನು ತರಕಾರಿನೂ ಸ್ವಲ್ಪ ಸಣ್ಣಕ್ಕೆ ಉದ್ದುದಕ್ಕೆ ಕಟ್ ಮಾಡಿ ಹಾಕೋದು, ಬಾಯಿ ತುಂಬ ಸಿಗಲಿ ಅಂತ ಅಂದ್ಬಿಟ್ಟು, ಮಕ್ಕಳಿಗೆಲ್ಲ ತಿನ್ಸೋದಕ್ಕೋಸ್ಕರ. ಈ ರೀತಿನಾದರೂ ಮಕ್ಕಳು ತಿನ್ನೋದು ಅಭ್ಯಾಸ ಆಗಲಿ ತರಕಾರಿಗಳನ್ನ ಅಂತ ಅಂದ್ಬಿಟ್ಟು ನಾನು ಜಾಸ್ತಿನೇ ತರಕಾರಿಗಳನ್ನ ಹಾಕ್ತೀನಿ. ಇದಿಷ್ಟು ಇವಾಗ ರುಬ್ಕೊಬರೋಣ. ಕೊತ್ತಂಬರಿ ಸೊಪ್ಪು, ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿನ ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಕೊಳ್ಳೋದ್ರಿಂದ ಪಲಾವ್ ಅಷ್ಟೊಂದು ಚೆನ್ನಾಗಾಗಲ್ಲ ನೋಡಿ. ನಾನು ಈ ಗ್ಲಾಸಲ್ಲಿ 3 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಮ್ಮನೆ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ನಾನು 3 ಲೋಟ ತೊಗೊಂಡಿದ್ದೀನಿ. ಅರಿಶಿನ ಪೌಡರು ಸ್ವಲ್ಪ ಹಾಕಿ ಪಲಾವ್ಗೆ ತುಂಬ ಚೆನ್ನಾಗಾಗುತ್ತೆ. ಬೇರೆ ಮಸಾಲೆ ಯಾವುದೂ ಹಾಕೋಕ್ಕೆ ಹೋಗಬೇಡಿ. ಒಂದು ಕುಕ್ಕರ್ನ ಬಿಸಿ ಇಟ್ಕೊಳ್ಳೋಣ. ನಾನು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ, ಯಾಕಂದರೆ ತರಕಾರಿ ಜಾಸ್ತಿ ಹಾಕೋದ್ರಿಂದ, 3 ಲೋಟ ಅಕ್ಕಿ ಹಾಕೋದ್ರಿಂದ ನಾನು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 5 ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ನಾವು ಸ್ವಲ್ಪ ಕಮ್ಮಿನೇ ಎಣ್ಣೆ ತಿನ್ನೋದು, ಪಲಾವ್ಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೇ, ಬೇರೆ ಯಾವುದಕ್ಕೂ ಅಷ್ಟೊಂದೇನು ಎಣ್ಣೆ ಯೂಸ್ ಮಾಡೋಲ್ಲ. ಈ ಎಣ್ಣೆ ಕಾದ್ಮೇಲೆ ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಚೆನ್ನಾಗಿ ಇದ್ರ ಘಮ ಎಣ್ಣೆಯಲ್ಲಿ ಬಿಡಬೇಕು. ಒಂದು 30 ಸೆಕೆಂಡಷ್ಟು ಫ್ರೈ ಮಾಡೋಣ. ಇದ್ರ ಘಮ ಬಿಡ್ತಾ ಇದೆ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಮೀಡಿಯಮ್ ಸೈಜು 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಈರುಳ್ಳಿ ಬೇಕಾದ್ರೆ ಜಾಸ್ತಿ ಬೇಕಾದರೆ ಹಾಕ್ಬೋದು. ನಾನು ಟೊಮೊಟೊ ಯೂಸ್ ಮಾಡಲ್ಲ ಈ ಪಲಾವ್ಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಟೊಮೊಟೊ ಬಾತ್ ಮಾಡಿದ್ರೆ ಮಾತ್ರ ಟೊಮೊಟೊ ಯೂಸ್ ಮಾಡೋದು. ತರಕಾರಿ ಪಲಾವ್ಗೆಲ್ಲ ನಾನು ಟೊಮೊಟೊ ಯೂಸ್ ಮಾಡಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ಟು ತಿಂತಾರೆ, ಎಷ್ಟು ಚೆನ್ನಾಗಿ ಮಾಡಿದೆಯಾ ನೋಡು ಪಲಾವ್ನ ಅಂತ ಅಂದ್ಬಿಟ್ಟು. ನೋಡಿ, ಇದು 3/4 ಭಾಗದಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಹಸಿಯ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಉರಿಯೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇದರ ಹಸಿ ವಾಸನೆ ಹೋದರೆ ಪಲಾವ್ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೇ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನಾನು ತರಕಾರಿ ಎಷ್ಟು ತೊಗೊಂಡಿದ್ದೀನಿ ನೋಡಿ. ನೀವು ಅಷ್ಟೇ ತರಕಾರಿನ ಜಾಸ್ತಿ ಯೂಸ್ ಮಾಡಿ, ಆಗ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತಿಂತಾರೆ. ನಾನು ರೇಟ್ ಕಡಿಮೆ ಇದ್ದಾಗ ಹುಳ್ಳಿಕಾಯಿನ ಜಾಸ್ತಿ ಹಾಕ್ತೀನಿ. ರೇಟ್ ಏನಾರ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಷ್ಟೇ. ಇವಾಗ ಹುಳ್ಳಿಕಾಯಿ ರೇಟ್ ಕಡಿಮೆನೇ ಇದೆ, ಹಾಗಾಗಿ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಎಲ್ಲ ಸೇರಿ ಏನಿಲ್ಲ ಅಂದರೆ ಒಂದು ಅರ್ಧ ಕೆಜಿಯಷ್ಟು ತರಕಾರಿ ಆಗುತ್ತೆ. ಹುಳ್ಳಿಕಾಯಿ, ಕ್ಯಾರೆಟ್ 1-2, ಗೆಡ್ಡೆಕೋಸು ಅಂದರೆ ನವಿಲುಕೋಸು 1-2, ಆಲೂಗೆಡ್ಡೆ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅದನ್ನು ಮಾತ್ರ 1 ಹಾಕಿದ್ದೀನಿ ಅಷ್ಟೇ, ಫ್ಲೇವರ್ಗೋಸ್ಕರ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು. ನೋಡಿ ನಾನು ಎಷ್ಟು ತರಕಾರಿ ಹಾಕ್ತಾಯಿದ್ದೀನಿ ಅಂತ. ನಮ್ಮ ಅಕ್ಕನ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ, ಆಂಟಿ ನೀನು ರೈಸ್ ಹಾಕ್ಬೇಡ ಆಂಟಿ, ಪಲಾವ್ಗೆ ಬರೀ ತರಕಾರಿ ಹಾಕಿ ಪಲಾವ್ ಮಾಡಿ ಆಂಟಿ, ಅಷ್ಟೊಂದು ತರಕಾರಿ ಹಾಕ್ತೀಯ ಅಂತ ರೇಗಿಸ್ತಾ ಇರ್ತಾರೆ ನನಗೆ. ನಾನು ಬಾಯಿ ಮುಚ್ಕೊಂಡು ತಿಂದು ಎದಳಿ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ನಾನು ರೇಗ್ತಾ ಇರ್ತೀನಿ. ಇಷ್ಟು ತರಕಾರಿಗಳನ್ನ ಹಾಕ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ತರಕಾರಿ ಮತ್ತು ಮಸಾಲೆ ಅದೆರಡೂ ಕೂಡ ಅದ್ರ ಜೊತೆಯಲ್ಲಿ ಸೇರ್ಕೊಳ್ಳಬೇಕು. ಆ ಥರ ಮಿಕ್ಸ್ ಮಾಡಿ. ಅರಿಶಿನ ಹಾಕಿರ್ತೀವಲ್ಲ, ಅದೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು. ಬೇರೆ ಯಾವುದೇ ಎಕ್ಸ್ಟ್ರಾ ಮಸಾಲೆ ನಾನು ಇದಕ್ಕೆ ಯೂಸ್ ಮಾಡಲ್ಲ. ಇಷ್ಟೇ ನಾನು ಮಸಾಲೆ ಹಾಕೋದು. ಒಂದು ಸಲ ಮಾಡಿ ನೋಡಿ ಈ ವಿಧಾನದಲ್ಲಿ. ಪದೇ ಇದೇ ಥರನೇ ಪಲಾವ್ ಮಾಡ್ತಾ ಇರ್ತೀರ. ಇದಕ್ಕೆ ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ವ, ಅದಕ್ಕೆ 6 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ಅದು ಸ್ವಲ್ಪ ಮೆತ್ತಗೆ ಆಗಿಬಿಡುತ್ತೆ. ನಮ್ಮದು ಮನೆ ಅಕ್ಕಿ ಆಗಿರೋದ್ರಿಂದ ನಾನು 6 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಕೆಲವೊಂದು ಅಕ್ಕಿಗೆ ನೀರು ಜಾಸ್ತಿ ಹಿಡಿಸುತ್ತೆ, ಅವರು ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ನಿಮಗೆ ಗೊತ್ತಾಗುತ್ತಲ್ವಾ. ಇದು ಒಂದು ಕುದಿ ಬಂದಮೇಲೆ ಅಕ್ಕಿನ ನಾನು ಮುಂಚೆನೇ ನೆನೆಸಿಟ್ಕೊಳ್ಳೋದಿಲ್ಲ, ಮನೆ ಅಕ್ಕಿ ಆಗಿರೋದ್ರಿಂದ. ನಾನು ಅದು ಕುದಿ ಬಂದಾಗ ಹಂಗೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಂಗೆ ಹಾಕ್ತೀನಿ. ನೋಡಿ ಇವಾಗ ನಾನು ಹಾಕ್ತಾಯಿದ್ದೀನಿ ಅಕ್ಕಿನ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಲಿಟ್ಲು ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ ಬರ್ಸ್ಕೊಳ್ಳಿ. ಜಾಸ್ತಿ ಏನು ಬೇಡ, ನಾನು ಒಂದೇ ವಿಷಲ್ ಬರ್ಸೋದು ಪಲಾವ್ಗೆಲ್ಲ, ಯಾಕಂದರೆ ಸ್ವಲ್ಪ ಮಸಾಲೆ ಹಾಕಿರ್ತೀನಲ್ಲ ತಳ ಹತ್ಬಿಡುತ್ತೆ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತರಕಾರಿ ಎಲ್ಲ ಎಷ್ಟೊಂದು ಕಾಣಿಸ್ತಾ ಇದೆ ನೋಡಿ ಅಂದ್ಬಿಟ್ಟು. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೊಸರು ಗೊಜ್ಜು ಜೊತೆಲಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು ತರಕಾರಿ ಜಾಸ್ತಿ ತಿನ್ನೋದ್ರಿಂದ.